ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಭಾನುವಾರ ದೇವರ ಮತ್ತೊಂದು ಆವರ್ತಿ ಆತನ ನಾಮನ್ನು ಕೊಂಡಾಡುವಂತೆ, ಆತನ ವಾಕ್ಯವನ್ನು ಆನ್ಲೈನ್ ಮುಖಾಂತರ ಸಾರುವಂತೆ ದೇವರು ಕೊಟ್ಟ ಅವಕಾಶಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇವತ್ತಿನ ಈ ಒಂದು ವಾಕ್ಯವನ್ನು ನಾವು ಕೇಳೋಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಸ್ಮರಿಸಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನನ್ನ ಪರಲೋಕದ ಪ್ರೀತಿಯುಳ್ಳ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ಹೌದು ಕರ್ತನೆ, ಇಷ್ಟೊತ್ತು ಕರ್ತನೆ, ಅದ್ಭುತ ಸ್ವರೂಪನೇ ನಮ್ಮನ್ನು ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ತಿರುಗಿ ಮತ್ತೊಂದು ಆವರ್ತಿ ಪ್ರಭಾ, ಒಂದು ಮೇ ತಿಂಗಳ ಮೊದಲನೇ ವಾರದಲ್ಲಿ ಕರ್ತನೆ ನಿನ್ನ ವಾಕ್ಯಗಳನ್ನು ಕರ್ತನೆ ಆನ್ಲೈನ್ ಮುಖಾಂತರವಾಗಿ ಸಾರುವಾಗ ಕರ್ತನೆ, ಇವತ್ತು ಕೇಳುವಂಥ ವಾಕ್ಯಗಳು ಅನೇಕ ಜನರು ನೋಡಿ ರಕ್ಷಿಸಲ್ಪಡಲಿ, ಅವರ ರಕ್ಷಣೆ ಹೊಂದಲಿ. ಜೀವಿಸುವ ದೇವರು, ಸತ್ಯ ದೇವರು ನೀನೆಂಬುದಾಗಿ ನಂಬಿ ಅನೇಕ ಜನರು ರಕ್ಷಣೆ ಹೊಂದುವಂತೆ ಈ ಒಂದು ಯೂಟ್ಯೂಬ್ ಮುಖಾಂತರವಾಗಿ ನಿನ್ನ ವಾಕ್ಯನ ಸಾರುವಾಗ ನೀನೇ ನಮ್ಮ ಜೊತೆಗಾರನಾಗಿದ್ದು ನೀನೇ ನಮ್ಮನ್ನು ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ಈ ಒಂದು ಪ್ರಾರ್ಥನೆಯ ಪ್ರಾರಂಭ ಮಧ್ಯಸ್ಥನು ಕೊನೆಯು ನೀನಾಗಿ ನಡೆಸಬೇಕೆಂದು ನಜರೇತಿನ ಯೇಸುವೆ ನಿನ್ನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಸಜ್ಜೀವುಳ್ಳ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಕರ್ತರಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಈ ಭಾನುವಾರ ದಿವಸ ಬೆಳಗಿನ ಜಾವದಲ್ಲಿ ದೇವರು ನಮಗೆ ಕೊಟ್ಟಂಥ ವಾಗ್ದಾನ ವಚನ, ದೇವರು ನಮಗೆ ಕೊಟ್ಟಂಥ ಆತ್ಮಿಕ ಆಹಾರವನ್ನು ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ದೇವರ ವಾಕ್ಯವನ್ನು ನೋಡುವರಾಗಿದ್ದೇವೆ. ಹಲ್ಲೆಲೂಯಾ. 13ನೇ ಅಧ್ಯಾಯ 8ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ: ನಮ್ಮ ಮೇಲೆ ಒಬ್ಬರಿಗೊಬ್ಬರು ಪ್ರೀತಿಸುವ ಋಣ ಹೊರತು ಬೇರೆ ಯಾವ ಸಾಲ ಇರಬಾರದು ಎಂಬುದಾಗಿ. ನಮ್ಮನ್ನು ಒಬ್ಬರಿಗೊಬ್ಬರು ಪ್ರೀತಿಸುವ ಋಣ ಇರಬೇಕು. ಹಲ್ಲೆಲೂಯಾ. ದೇವರಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಮೇಲೆ ಯಾರು ಋಣ ಇರಬೇಕಂತೆ? ಇನ್ನೊಬ್ಬರನ್ನು ಪ್ರೀತಿಸುವ ಋಣ ನಮ್ಮ ಮೇಲೆ ಇರಬೇಕೆಂಬುದಾಗಿ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ಅನೇಕ ಜನರಿಗೆ ಸಾಲ ಇರುತ್ತೆ. ಅವರ ಕಣ್ಣೀರ ಕಷ್ಟದಲ್ಲಿ ರೋಗ ಬಂದಿದಾಗ ಅವರೇನು ಮಾಡ್ತಾರೆ? ಸಾಲ ಮಾಡ್ತಾರೆ, ಸಾಲಗಾರರಾಗ್ತಾರೆ. ಆದರೆ ದೇವರು ಇವತ್ತು ಈ ಲೋಕದಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ಏನಾಗಿದೆ, ಅನೇಕ ಅವರ ಸಮಸ್ಯೆಗಳು ಬಂದಿದಾಗ ಅವರು ದುಡ್ಡಿಗೋಸ್ಕರ ಸಾಲ ಮಾಡಿ ಸಾಲಗಾರ ಆಗ್ತಾರೆ. ಎದರ ವಿಷಯದಲ್ಲಿ? ದುಡ್ಡಿನ ವಿಷಯದಲ್ಲಿ. ಆದರೆ ಇಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ರೋಮಾಪುರದ ಬರೆದ ಪತ್ರಿಕೆ ಅಪೊಸ್ತಲನಾದಂಥ ಪೌಲನ ಮುಖಾಂತರ ದೇವರಲ್ಲಿ ಮಾತಾಡ್ತಾ ಇದ್ದಾರೆ, ನಮಗೆ ಯಾರು ಋಣ ಇರಬೇಕಂತೆ? ಪ್ರೀತಿಸುವ ಋಣ ಇರಬೇಕಂತೆ. ಹಲ್ಲೆಲೂಯಾ. ಒಬ್ಬರಿಗೊಬ್ಬರು ಪ್ರೀತಿಸುವ ಋಣ. ಇವತ್ತು ಅವರು ನನಗೂ ಪ್ರೀತಿಸ್ತಾ ಇದ್ದಾರೆ, ನಾವು ಅವರನ್ನು ಪ್ರೀತಿಸಬೇಕು ಎಂಬುದಾಗಿ ಋಣ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಗಂಡನಿಗೆ ನನ್ನ ಹೆಂಡತಿಗೆ ನಾನು ಪ್ರೀತಿಸಬೇಕು, ಆ ಋಣ ನನ್ನ ಮೇಲೆ ಇದೆ ಎಂಬುದಾಗಿ ಆತನ ಅರಿತುಕೊಳ್ಳಬೇಕು. ಹೆಂಡತಿ ಸಹ ನನ್ನ ಗಂಡ ನನ್ನ ಪ್ರೀತಿಸ್ತಾ ಇದ್ದಾನೆ, ನಾನು ಕೂಡ ಅವನಿಗೆ ಪ್ರೀತಿಸಬೇಕೆಂಬ ಆ ಋಣ ಅವಳಲ್ಲಿ ಇರಬೇಕೆಂಬುದಾಗಿ ನಾವು ನೋಡ್ತೀವಿ. ಯಾಕಂದರೆ ಈ ಒಂದು ಸಮಯದಲ್ಲಿ ಈ ಲೋಕದಲ್ಲಿ ಪ್ರೀತಿ ಇಲ್ಲ ರೀ. ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇಲ್ಲ. ಒಬ್ಬರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಅವ್ರು ಮಾಡೋದು ಇವ್ರಿಗೆ ಇಷ್ಟ ಆಗಲ್ಲ, ಇವ್ರು ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಪ್ರೀತಿ ಇಲ್ಲವೇ ಇಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತಿದೆ, ನಮ್ಗೆ ಋಣ ಇರಬೇಕು, ಪ್ರೀತಿಸುವ ಋಣ ಇರಬೇಕು. ಇವತ್ತು ಬಂಧು ಬಳಗ, ಅಣ್ಣ ತಮ್ಮರು, ಸ್ನೇಹಿತರ ಮಧ್ಯದಲ್ಲಿ ಅನೇಕ ಬೇರೆ ಬೇರೆ ಋಣ ಇರುತ್ತೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಪ್ರೀತಿಸುವ ಋಣ ನಿಮ್ಮಲ್ಲಿರಬೇಕು. ಯಾಕಂದರೆ ಈ ಪ್ರೀತಿ ಏನು ಮಾಡುತ್ತೆ? ನಮಗೆ ಸಮಾಧಾನ ಕೊಡುತ್ತೆ. ಈ ಪ್ರೀತಿ ನೋಡಿ, ಒಬ್ಬ ವ್ಯಕ್ತಿಗೆ ನಾವು ದ್ವೇಷ ಮಾಡಿದರೆ ಅವನ ವಿಷಯದಾಗ ನಮ್ಗೆ ಸಿಟ್ಟು ಬರುತ್ತೆ. ಅವನ್ನ ಯೋಚನೆ ಮಾಡಿದಾಗ, ಒಬ್ಬ ವ್ಯಕ್ತಿಗೆ ದ್ವೇಷ ಮಾಡಿದಾಗ ಅವನ ವಿಷಯದ ಸಿಟ್ಟು ಬರುತ್ತೆ, ನಮಗೆ ಕೋಪ ಬರುತ್ತೆ, ಅದಕ್ಕೆ BP ರೈಸ್ ಆಗುತ್ತೆ, ಟೆನ್ಷನ್ ಹೆಚ್ಚಾಗಿ ಶುಗರ್ ಬರುತ್ತೆ. ಆದರೆ ಪ್ರೀತಿಸುವಂಥ ಗುಣ ನಮ್ಮಲ್ಲಿ ನಿಮ್ಮಲ್ಲಿರೋದಾದರೆ ಯಾವುದೇ ಸಿಟ್ಟು, ಕೋಪ, ಯಾವುದು ದ್ವೇಷ ಇರಲ್ಲ. ಪ್ರೀತಿ ಇದ್ದಿಂತಲ್ಲಿ ಏನಿರುತ್ತೆ? ಸಂತೋಷ ಇರುತ್ತೆ. ಹಲ್ಲೆಲೂಯಾ. ಎಲ್ಲಿ ಕೋಪ, ಸಿಟ್ಟು, ದ್ವೇಷ ಇರುತ್ತೆ, ಅಲ್ಲೇನಿರುತ್ತೆ? ದುಃಖ, ಬೇಜಾರ, ನಿರಾಶೆ ಇರುತ್ತೆ. ಎಲ್ಲಿ ಪ್ರೀತಿಸುವಂಥ ವ್ಯಕ್ತಿಯಲ್ಲಿ ಏನಿರುತ್ತೆ? ಆ ಮನುಷ್ಯ ಸಮಾಧಾನ ಆಗಿರ್ತಾನೆ. ಪ್ರೀತಿಸುವಂಥವ್ರು ಏನಾಗಿರ್ತಾರೆ? ಸಮಾಧಾನವಾಗಿರ್ತಾರೆ.
ಸೊ ಗಂಡನು ತನ್ನ ಹೆಂಡತಿ ಪ್ರೀತಿಸುವಾಗ, ಹೆಂಡತಿ ತನ್ನ ಗಂಡನ ಪ್ರೀತಿಸುವಾಗ, ಅಯ್ಯೋ ನನ್ನ ಗಂಡ ನನಗೆ ಚೆನ್ನಾಗಿ ಪ್ರೀತಿಸ್ತಾನೆ ಅಂತೇಳಿ ಅವಳು ಸಂತೋಷವಾಗಿರ್ತಾಳೆ. ಗಂಡ ನನ್ನ ಹೆಂಡತಿ ನನಗೆ ತುಂಬ ಚೆನ್ನಾಗಿ ಪ್ರೀತಿಸ್ತಾಳೆ ಅಂತೇಳಿ ಅವನು ಕೂಡ ಸಂತೋಷವಾಗಿರ್ತಾನೆ. ಬಂಧು ಬಳಗ, ಅಣ್ಣ ತಮ್ಮರು, ಅಯ್ಯೋ ನಮ್ಮ ಅಣ್ಣ ತಮ್ಮರ ಮಧ್ಯದಲ್ಲಿ, ನಮ್ಮ ಬಂಧು ನಮ್ಮ ಸ್ನೇಹಿತರ ಮಧ್ಯದಲ್ಲಿ ಒಳ್ಳೆ ಪ್ರೀತಿ ಇದೆ ಅಂತೇಳಿ ಸಂತೋಷ ಪಡ್ತಾರೆ. ಪ್ರೀತಿ ಇದ್ದಂತೆಲ್ಲಿ ಏನಿರಲ್ಲ, ಕಣ್ಣೀರು, ಕಷ್ಟಗಳಿರಲ್ಲ, ದುಃಖ ಬೇಜಾರಿರಲ್ಲ, ನೋವಿರಲ್ಲ, ಅಲ್ಲಿ ಯಾವಾಗಲೂ ಸಂತೋಷವಾಗಿರುತ್ತೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ನಿಮ್ಮಲ್ಲಿ ಪ್ರೀತಿಸುವ ಗುಣ ಇರಬೇಕು, ನಿಮ್ಮಲ್ಲಿ ಪ್ರೀತಿಸುವ ಋಣ ಇರಬೇಕು, ಒಬ್ಬರಿಗೊಬ್ಬರು ಪ್ರೀತಿಸುವ ಋಣ ಇರಬೇಕು ಹೊರತು ಸಾಲದ ಋಣ ಇರಬಾರದು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯಾಕಂದರೆ ಪ್ರೀತಿ ಸ್ವರೂಪಿಯಾಗಿರುವ ದೇವರು ನಮಗೋಸ್ಕರ ಈ ಲೋಕವನ್ನು ಜಯಿಸಿಕೊಂಡಿದ್ದಾರೆ. ಅದಕ್ಕೆ ನಾವು ಪ್ರೀತಿಸುವರಾಗಿರಬೇಕು. ಇವತ್ತು ಶುದ್ಧ ಮನಸ್ಸಿನಿಂದ ನಾವು ಪ್ರೀತಿಸಬೇಕು. ಮೊದಲನೇದಾಗಿ ದೇವರನ್ನು ಪ್ರೀತಿಸಬೇಕು, ಎರಡನೇದಾಗಿ ಮನುಷ್ಯನನ್ನು ಪ್ರೀತಿಸಬೇಕು. ಈ ಪ್ರೀತಿ ಏನು ಮಾಡುತ್ತೆ? ನಮಗೆ ಸಂತೋಷ ತರುತ್ತೆ, ನಮಗೆ ಸಮಾಧಾನ ಕೊಡುತ್ತೆ. ಯಾಕಂದ್ರೆ ಪ್ರೀತಿ ಎಂಬರು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನ ಪ್ರೀತಿಯಾಗಿದ್ದಾನೆ. ಲವ್ ಈಸ್ ಗಾಡ್, ಈಸ್ ಎ ಲವ್. ಲವ್ ಈಸ್ ಎ ಗಾಡ್. ದೇವರು ಪ್ರೀತಿಯಾಗಿದ್ದಾನೆ. ಪ್ರೀತಿ ಏನಾಗಿದೆ? ದೇವರಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲದಿದ್ದರೆ ಸೊ ಏನು ಇಲ್ಲದವರಾಗಿರ್ತೀರ. ಹಲ್ಲೆಲೂಯಾ. ಪ್ರೀತಿ ಮುಖ್ಯ. ಸೊ ದೇವರು ಈ ಲೋಕವನ್ನು ಜಯಿಸಿ ಪರಲೋಕಕ್ಕೆ ಹೋಗುವಾಗ ಹೇಳಿದರು, ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವರಾಗಿರ್ರಿ ಎಂಬುದಾಗಿ. ಯಾಕೆಂದರೆ ಒಬ್ಬರಿಗೊಬ್ಬರು ಕಂಡ್ರೆ ಆಗಲ್ಲ ಈ ಸಮಯದಲ್ಲಿ. ಅದಕ್ಕೆ ದೇವರ ವಾಕ್ಯ ಹೇಳಿದೆ, ಒಬ್ಬರಿಗೊಬ್ಬರನ್ನು ಪ್ರೀತಿಸುವರಾಗಿರ್ರಿ. ಗಂಡ ಹೆಂಡತಿ ಪ್ರೀತಿ ಮಾಡಲಿ, ಹೆಂಡತಿ ಗಂಡನು ಪ್ರೀತಿ ಮಾಡಲಿ, ಗಂಡ ಹೆಂಡತಿ ತಂದೆ ತಾಯಿಗಳಿಗೆ ಮಕ್ಕಳು ಪ್ರೀತಿ ಮಾಡಲಿ, ಮಕ್ಕಳು ತಂದೆ ತಾಯಿಗೆ ಪ್ರೀತಿ ಮಾಡಿ, ಸ್ನೇಹಿತರು ಪ್ರೀತಿ ಮಾಡಲಿ. ಪ್ರತಿಯೊಬ್ಬ ಅಕ್ಕ ತಂಗಿಯರು ಪ್ರೀತಿ ಇರಲಿ. ಯಾಕಂದ್ರೆ ಹುಟ್ಟ ಅಣ್ಣ ತಮ್ಮರು ಏನಾಗಿದ್ದಾರಂತೆ, ಬೆಳೀತಾ ದಯಾದಿಗಳಾಗಿದ್ದಾರೆ ಎಂಬುದ ಗಾದೆ ನೋಡ್ತೇವೆ. ಅದಕ್ಕರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳು, ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಆಶ್ವಾದ ಇರುತ್ತೆ, ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಸಮಾಧಾನ ಇರುತ್ತೆ, ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಎಷ್ಟೇ ಒಂದು ದುಃಖ ಇದ್ರೂ ಕೂಡ ಅದು ನೋವು ಮರೆಸುವಂಥದ್ದು ಪ್ರೀತಿಯ ಕೆಲಸವಾಗಿದೆ. ಪ್ರೀತಿ ನಮ್ಮನ್ನು ಇವತ್ತು ನಮ್ಮ ಒಂದು ವ್ಯಕ್ತಿಗೆ ನಾವು ದ್ವೇಷದಿಂದ ನಮ್ಮ ಶಕ್ತಿಯಿಂದ ಬಲದ ಗೆಲ್ಲಕ್ಕಾಗಲ್ಲ. ಆದರೆ ಪ್ರೀತಿಯಿಂದ ನಾವು ಒಬ್ಬ ವ್ಯಕ್ತಿಗೆ ಪ್ರೀತಿ ತೋರಿಸೋದಾದರೆ ಆತನನ್ನು ಗೆಲ್ತೀವಿ. ಪ್ರೀತಿಯಿಂದ ನಾವು ಪ್ರತಿಯೊಬ್ಬರಿಗೆ ನಾವು ಮಾತಾಡಿದಾಗ ಅನೇಕ ಜನರು ಏನು ಮಾಡ್ತಾರೆ? ನಮ್ಮನ್ನು ಗೌರವಿಸ್ತಾರೆ. ಪ್ರೀತಿಯಿಂದ ನಾವು ಅನೇಕ ಜನರು ಮಾತಾಡಿದಾಗ, ಪ್ರೀತಿಯಿಂದ ನಾವು ಅನೇಕ ಜನರ ಜೊತೆ ನಡೆದುಕೊಂಡಾಗ ನಮಗೇನು ಮಾಡುತ್ತೆ? ಆ ಪ್ರೀತಿ ದೇವರ ಆಶೆ ತಂದು ಕೊಡುತ್ತೆ. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಪ್ರೀತಿಸೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಹೊಸ ಒಡಂಬಡಿಕೆಯಲ್ಲಿ. ಸೊ ಇದು ಮೊದಲನೇ ಆಜ್ಞೆ ಆಗಿದೆ. ಎರಡನೇ ಆಜ್ಞೆ, ನಿನ್ನ ನೆರೆವನ್ನು ನಿನ್ನಂತೆ ಪ್ರೀತಿಸೆಂಬುದಾಗಿ ದೇವರು ಹೇಳ್ತಾರೆ. ಮತ್ತು ಕೊನೆಯದಾಗಿ ದೇವರು ಈ ಲೋಕವನ್ನು ತ್ಯಜಿಸಿ ಮೃತ್ಯುಂಜಯನ ಎದ್ದು ಜೀವಿತನ ಗೆದ್ದು ಪರಲೋಕಕ್ಕೆ ಹೋಗುವಾಗ ಸೊ ಹೇಳ್ತಾ ಇದ್ದಾರೆ, ನೀವು ಒಬ್ಬರಿಗೊಬ್ಬರು ಪ್ರೀತಿಸುವರಾಗಿರಬೇಕು. ನಿಮ್ಮ ಮೇಲೆ ಯಾವ ಸಾಲ ಋಣ ಇರಬಾರದು, ನಿಮ್ಮ ಮೇಲೆ ಕೇವಲ ಪ್ರೀತಿಸುವ ಋಣ ಇರಬೇಕು. ಅಯ್ಯೋ ನಾನು ಅವನಿಗೆ ಪ್ರೀತಿ ಮಾಡಬೇಕು, ನನ್ನ ಗಂಡಗ ನನ್ನ ಹೆಂಡತಿನ ಪ್ರೀತಿ ಮಾಡಬೇಕು, ನನ್ನ ಮಕ್ಕಳಿಗೆ ಪ್ರೀತಿ ಮಾಡಬೇಕು, ಆ ಋಣ ನಮ್ಮ ಮೇಲಿದೆ. ನಮ್ಮ ತಂದೆ ತಾಯಿಗಳನ್ನು ಪ್ರೀತಿಸಬೇಕೆಂಬುದಾಗಿ ಆ ಮಕ್ಕಳಿಗೆ ಆ ಋಣ ಇರಬೇಕು. ಆ ಋಣನೇ ದೇವರು ಇಷ್ಟಪಡ್ತಾ ಇದ್ದಾರೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ಸಾರಿ ಇವತ್ತು ಯೋಚನೆ ಮಾಡಿ. ಇವತ್ತು ನಿನ್ನಲ್ಲಿರುವಂಥ ದ್ವೇಷ, ಸಿಟ್ಟು, ಕ್ರೋಧ ಎಲ್ಲ ತೆಗೆದುಹಾಕು. ನಿನಗೆ ಯಾರು ಅನ್ಯ ಮೋಸ ಮಾಡಿದಾರೋ, ನಿನ್ನ ದ್ರೋಹ ಮಾಡಿದಾರೋ ಅವರನ್ನು ಕ್ಷಮಿಸಿ ಅವ್ರ ಪ್ರೀತಿಯಿಂದ ಅವರ ಜೊತೆ ಮಾತಾಡು, ಅವರ ಜೊತೆ ಪ್ರೀತಿಯಿಂದ ನೀನು ನಡೆದುಕೋ. ಆ ಪ್ರೀತಿ ನಿನಗೇನು ಮಾಡುತ್ತೆ? ಆಯುಷ್ಯ ತಂದು ಕೊಡುತ್ತೆ. ನಿನಗೆ ಆ ಪ್ರೀತಿ ಒಳ್ಳೆಯ ಆರೋಗ್ಯ ತಂದು ಕೊಡುತ್ತೆ. ಸೊ ಪ್ರೀತಿಯಿಂದ ನೀನು ಮಾತಾಡಿದೆ, ಪ್ರೀತಿಯಿಂದ ನೀನು ಮಾತಾಡಿ ನೋಡು. ಇವತ್ತು ನಿನ್ನ ವೈರಿಗಳ ಜೊತೆ, ನಿನ್ನವರ ಜೊತೆ, ನಿನ್ನ ವಿರೋಧಿಗಳ ಜೊತೆ ಪ್ರೀತಿಯಿಂದ ಎರಡು ಮಾತಾಡು. ಯಾರಾದರೂ ನಿನ್ನ ಜೊತೆ ಪ್ರೀತಿಯಿಂದ ಮಾತಾಡಿದರೆ ನಿನಗೆ ಎಷ್ಟೋ ಸಂತೋಷವಾಗುತ್ತೆ, ಎಷ್ಟೋ ನಿನ್ನ ಸಮಾಧಾನ ಆಗುತ್ತೆ. ಇವತ್ತು ನಿನ್ನ ವೈರಿಗಳನ್ನು, ನಿನ್ನ ವಿರೋಧವಾಗಿ ಬಂದಂಥವರಿಗೆ ನೀನು ದ್ವೇಷಕಾರವಾದರೆ ಇವತ್ತು ನೀನು ಸಮಾಧಾನಕ್ಕೆ ಇರೋಕ್ಕಾಗಲ್ಲ. ನೀನು ಯಾವಾಗಲೂ ಗಲಿಬಿಲಿ ಆಗಿರ್ತೀಯ. ಅದೇ ವ್ಯಕ್ತಿಗೆ ನೀನು
ಪ್ರೀತಿಯಿಂದ ಮಾತಾಡು, ಪ್ರೀತಿಯಿಂದ ಅವನ ಜೊತೆ ವರ್ತಿಸು. ಆಗ ಆ ಸಮಾಧಾನ ನಿನ್ನಲ್ಲಿ ಬರುತ್ತೆ. ಆ ಸಿಟ್ಟು, ಕ್ರೋಧ, ಜಗಳ ಮಾಡುವಂಥ ಆತ್ಮ ಎಲ್ಲ ದೇವರು ಬಿಡುಗಡೆ ಮಾಡ್ತಾರೆ. ಅದಕ್ಕರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಪ್ರೀತಿ ಮಾಡುವ ಋಣ ಹೊರತು ನಮ್ಮಲ್ಲಿ ಯಾವ ಋಣ ಇರಬಾರದು. ಇವತ್ತು ಬರೀ ಸಾಲದ ಋಣ ಇರುತ್ತೆ, ನಮ್ಮ ಎಲ್ಲರ ಮೇಲಿದೆ. ಅನೇಕ ಜನ ಸಾಲದಿಂದ ಒದ್ದಾಡ್ತಾ ಇದ್ದಾರೆ. ದುಡ್ಡಿನ ಸಾಲ ಇದೆ ಪ್ರತಿಯೊಬ್ಬರ ಮೇಲೆ. ನನಗೆ ಅಷ್ಟು ಸಾಲ ಇದೆ, ನನಗೆ ಲಕ್ಷ ಇದೆ, ನನಗೆ 10 ಲಕ್ಷ ಇದೆ, ನನಗೆ ಕೋಟಿ ಸಾಲ ಇದೆ ಅಂತೇಳಿ ಒದ್ದಾಡ್ತಾ ಇದ್ದಾರೆ. ಆದರೆ ಇವತ್ತು ಒಂದು ಸರಿ ಯೋಚನೆ ಮಾಡಿದರೆ, ನಿಮ್ಮ ಹತ್ರ ಪ್ರೀತಿ ಮಾಡುವ ಋಣ ಇದೆಯಾ? ಪ್ರೀತಿ ಮಾಡುವ ಸಾಲ ನಿಮ್ಮಲ್ಲಿದೆಯಾ? ಇವತ್ತು ಆ ಒಂದು ಸಾಲ ಮಾಡಿರಿ. ದುಡ್ಡಿನ ವಿಷಯದಲ್ಲಿ ಸಾಲ ಮಾಡದೆ ಇವತ್ತು ನೀವು ಪ್ರೀತಿ ಮಾಡುವಂಥ ಸಾಲ ಮಾಡಿ. ನಾನು ಅವನಿಗೆ ಪ್ರೀತಿಸ್ತಾ ಇದ್ದೇನೆ, ನನ್ನ ಗಂಡನಿಗೆ ಪ್ರೀತಿಸ್ತಾ ಇದ್ದೇನೆ, ನನ್ನ ಹೆಂಡತಿನ ಪ್ರೀತಿಸ್ತಾ ಇದ್ದೇನೆ, ನನ್ನ ಮಕ್ಕಳಿಗೆ ಪ್ರೀತಿಸ್ತಾನೆ, ತಂದೆ ತಾಯಿನ ಪ್ರೀತಿಸ್ತಾ ಇದ್ದೇನೆ ಎಂಬ ಸಾಲ ನಿಮ್ಮ ಮೇಲಿರಬೇಕು ಅನ್ನೋದಾಗ ದೇವ್ರ ವಾಕ್ಯ ಹೇಳುತ್ತೆ. ಈ ರೀತಿ ಇದ್ದಿದ್ದಾಗ ಖಂಡಿತ ದೇವರು ನಿಮಗೆ ಆ ಪ್ರೀತಿ ಸ್ವರೂಪನಾಗಿರುವಂಥ ದೇವರು ನಿಮ್ಮ ಜೀವನದಲ್ಲಿ ಪ್ರೀತಿ ಏನು ಮಾಡ್ತಾರೆ, ತಂದು ನಿಮ್ಮ ಜೀವನ ಆಶೀರ್ವಾದ ಮಾಡ್ತಾರೆ. ಇವತ್ತು ನಿಮ್ಗೆ ಯಾರಾಯಿತು ದ್ವೇಷ ಮಾಡ್ತಾರೋ ಅವ್ರಿಗೆ ನಿಮ್ಮ ಮನಸಾರೆ ಕ್ಷಮಿಸಿ, ಅವ್ರಿಗೆ ಪ್ರೀತಿಸಿ, ಅವ್ರ ವಿಷಯದಂಥ ದ್ವೇಷ, ಅಸೂಯೆ, ಹೊಟ್ಟೆಗೆ ಎಲ್ಲ ತೆಗೆದಾಕಿ ನೀವು ಪ್ರೀತಿಯಿಂದ ಅವರ ಜೊತೆಯಲ್ಲಿ ಮಾತಾಡಿ, ಪ್ರೀತಿಯಿಂದ ಅವರ ಹತ್ರ ಹೋಗಿ ತಪ್ಪಾಯ್ತು ಕ್ಷಮ ಕೇಳಿ. ಆಗ ದೇವರು ಆ ಪ್ರೀತಿ ಒಂದು ಋಣ ನಿಮ್ಮಲ್ಲಿ ದೇವರು ತುಂಬಿ ತುಳುಕುವಂತೆ ಮಾಡ್ತಾರೆ. ಪ್ರೀತಿ ನಮ್ಮನ್ನು ಏನು ಮಾಡುತ್ತೆ, ಬದುಕಿಸುವಂಥದ್ದಾಗಿದೆ. ಪ್ರೀತಿ ನಮಗೆ ಆಶೀರ್ವಾದ ತರುವಂಥದ್ದಾಗಿದೆ. ಇವತ್ತು ಆ ಪ್ರೀತಿಯಿಂದ ನಾವು ಆ ಪ್ರೀತಿ ಎಂಬ ಋಣ ನಮ್ಮಲ್ಲಿ ಇರಬೇಕಂದ್ರೆ ನಾವೇನು ಮಾಡಬೇಕು, ದೇವರನ್ನು ಪ್ರಾರ್ಥಿಸಬೇಕು. ಯೇಸು ಕ್ರಿಸ್ತನನ್ನು ಆತನ ಸಹವಾಸದೊಂದಿಗೆ ನಾವು ಇದ್ದಿದ್ದಾಗ ಖಂಡಿತ ದೇವರು ಆ ಪ್ರೀತಿಸುವ ಋಣದಿಂದ ನಮಗೆ ತುಂಬಿಸ್ತಾರೆ. ನೋಡಿ, ದೇವರು ಯೋನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ದೇವರ ವಾಕ್ಯ ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನು ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಬೇಕೆಂದು ಆತನನ್ನು ಕೊಟ್ಟನೆಂಬುದಾಗಿ. ಸೊ ದೇವರು ತನ್ನ ಮಗನ ಯಾಕೆ ಕೊಟ್ಟರು ಲೋಕದ ಮೇಲೆ? ಲೋಕಕ್ಕೆ ನಮ್ಮೆಲ್ಲರ ಮೇಲಿಟ್ಟಂಥ ಪ್ರೀತಿಗಾಗಿ ತನ್ನ ಒಬ್ಬನೇ ಮಗನನ್ನು ಯೇಸು ಕ್ರಿಸ್ತನಿಗೆ ದೇವರೇನು ಮಾಡಿದ್ರು, ಲೋಕಕ್ಕೆ ಕಳಿಸ್ಕೊಟ್ರು. ಯಾಕೆಂದರೆ ನಮ್ಮಲ್ಲಿರುವಂಥ ಪಾಪಗಳನ್ನು ತೊಳೆದು ನಮ್ಮನ್ನು ಪರಿಶುದ್ಧವಾಗಿ ಮಾಡಿ ನಮಗಿರುವಂಥ ನರಕವನ್ನು ತಪ್ಪಿಸಿ ಆತನ ಜೊತೆ ನಿತ್ಯ ಜೀವ ಪಡೆದುಕೊಳ್ಬೇಕೆಂಬುದಾಗಿ ಆ ದೇವರು ಈ ಲೋಕದಲ್ಲಿ ಎಷ್ಟೋ ಪ್ರೀತಿ ಇಟ್ಟರು. ಈ ಲೋಕದಲ್ಲಿ ಆತನ ವಿರೋಧವಾಗಿ ನಾವು ಇರುವಾಗ ಇವತ್ತು ಅನೇಕ ಜನರು ಯೇಸು ಕ್ರಿಸ್ತ ಸೃಷ್ಟಿ ಮಾಡಿದ ವಸ್ತುಗಳನ್ನೇ ಯೇಸು ದೇವರು ಸೃಷ್ಟಿ ಮಾಡಿದ ಲೋಕವನ್ನು ಜನರು ಆ ಸೃಷ್ಟಿ ವಸ್ತುಗಳು ದೇವರೆಂದು ಪ್ರೀತಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಆದರೂ ಅವೆಲ್ಲ ದೇವರು ನಮ್ಗೆ ಕ್ಷಮಿಸಿ, ನಾವು ನಮ್ಮ ದೇವರ ವಿರುದ್ಧ ಅನೇಕ ದ್ರೋಹ ಮಾಡಿದರು, ಅವರಿಗೆ ಅನೇಕ ರೀತಿ ನಾವು ಮೋಸ ವಂಚನೆ ಮಾಡಿದಾಗ ಕೂಡ ಆತನಿಗೆ ಅನೇಕ ರೀತಿ ನಾವು ನಿಂದಿಸಿ ಹಿಂಗಾಳಿಸಿದ್ರು ಕೂಡ ದೇವರು ಮಾಡಿದ್ದಾರೆ, ನಮಗೆ ಪ್ರೀತಿಸಿದ್ದಾರೆ. ಪ್ರೀತಿಸಿ ಈ ಲೋಕದಲ್ಲಿ ನಮಗಿರುವಂಥ ಪಾಪದ ಬಿಡುಗಡೆ ಕೊಟ್ಟು ನಮ್ಮನ್ನು ರಕ್ಷಣೆ ನಡೆಸುವುದಕ್ಕಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾಕೆ? ನಮ್ಮ ಮೇಲೆ ಇಟ್ಟಂಥ ಪ್ರೀತಿಗಾಗಿ. ಯೇಸು ಕ್ರಿಸ್ತನು ಕೂಡ ಶಿಲ್ಬೆ ಮೇಲೆ ಸತ್ತಿದ್ದು, ಹುಣ್ಣಲ್ಪಟ್ಟಿದ್ದು ಯಾಕೆ? ನಿನ್ನ ಮೇಲೆ ಇಟ್ಟಂಥ ಪ್ರೀತಿಗಾಗಿ. ಹಲ್ಲೆಲೂಯಾ. ಆ ಪ್ರೀತಿಗಾಗಿ ಆತನು ಶಿಲುಬೆಯನ್ನು ಹೊತ್ತುಕೊಂಡು ಹೋದನು. ನಿನ್ನ ಮೇಲೆ ಇಟ್ಟಂಥ ಆ ಪ್ರೀತಿಗಾಗಿ ಆತನು ಕೈಕಾಲುಗಳಲ್ಲಿ ಮಳೆ ಉಡಿಸ್ಕೊಂಡನು. ನಿನ್ನ ಮೇಲಿಟ್ಟಂಥ ಪ್ರೀತಿಗಾಗಿ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ನೀರಿನಂತೆ ಸುರಿಸಿದನು. ನಿನ್ನ ಮೇಲೆ ಇಟ್ಟಂಥ ಪ್ರೀತಿಗಾಗಿ ಆತನು ಭಯಂಕರವಾದ ಘೋರ ಮರಣವನ್ನು, ಚಿತ್ರಹಿಂಸೆ ತಗೊಂಡು ಅನೇಕ ಹಿಂಸಿಸಿದರು ಕೂಡ, ನಿಂದಿಸಿ ಹೀಯಾಳಿಸಿದರು. ಆತನೇನು ಮಾಡಿದನು? ಅವೆಲ್ಲ ಸಮಾಧಾನವಾಗಿ ಸಹಿಸಿಕೊಂಡನು. ಬಿಕಾಸ್ ಹೀ ಈಸ್ ಲವ್ ಅಸ್. ಆತನು ನಮಗೆ ಪ್ರೀತಿಸುವ ಕಾರಣಕ್ಕಾಗಿ, ನಮ್ಮ ಮೇಲಿಟ್ಟಂಥ ಪ್ರೀತಿಗಾಗಿ ಆತನು ಎಲ್ಲ ಕಷ್ಟವನ್ನು ಸಹಿಸಿಕೊಂಡನು, ಮರಣವನ್ನು ಹೊಂದಿದನು, ತಿರುಗಿ ಎದ್ದು ಬಂದನೆಂಬುದಾಗಿ ನಾವು ನೋಡ್ತೇವೆ. ಇವತ್ತು ನಾವು ಯಾರಿಗೆ ಪ್ರೀತಿಸ್ತೇವೆ, ಅವ್ರು ಎಷ್ಟೇ ಕಷ್ಟ ಕೊಟ್ಟರೆ ನಾವೇನು ಮಾಡ್ತೇವೆ? ಸಹಿಸ್ಕೋತೇವೆ. ನಮಗೆ ಯಾರು ಪ್ರೀತಿಸ್ತಾ ಇದ್ದಾರೆ, ನಾವು ಎಷ್ಟೇ ನೋವು ಕೊಟ್ಟರು ನಾವು ಅದು ಸಹಿಸ್ಕೋತೇವೆ. ಯಾಕೆ? ನಮಗೇನಿದೆ, ಅವ್ರ ಮೇಲೆ ಪ್ರೀತಿ ಇದೆ. ಇವತ್ತು ನಮಗೆ ಯಾರ ಮೇಲೆ ಪ್ರೀತಿ ಇರುತ್ತೆ, ಅವ್ರು ಎಷ್ಟೇ ಬೈದರು, ಎಷ್ಟೋ ನಮಗೆ ಹಿಂಸಿಸಿದರು, ನಾವೇನು ಮಾಡ್ತೇವೆ? ಅವರಿಗೆ ಅವ್ರ ವಿಷಯದಲ್ಲಿ ಸಹಿಸ್ಕೊಳ್ತೇವೆ. ಯಾಕೆ ಸಹಿಸ್ಕೊತೇವೆ? ಅವ್ರ ಮೇಲಿಟ್ಟಂಥ ಪ್ರೀತಿಗಾಗಿ. ಅದಕ್ಕೆ ಪ್ರೀತಿ ಏನು ಮಾಡುತ್ತೆ? ತಪ್ಪುಗಳನ್ನು ತಿದ್ದು ಹೇಳುತ್ತವೆ. ಪ್ರೀತಿ ಏನು ಮಾಡುತ್ತೆ? ನಮಗೆ ಒಳ್ಳೆ ಮಾರ್ಗದಲ್ಲಿ ನಡೆಸುತ್ತೆ. ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿದ್ದರೆ ನಮಗೆ ದೇವರು ಏನು ಮಾಡ್ತಾರೆ? ಸಮಾಧಾನ, ಸಂತೋಷ ಕೊಡ್ತಾರೆ. ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ನಾವು
ನಡೆದುಕೊಂಡಿದ್ದಾಗ, ಆತನ ಪ್ರೀತಿಯನ್ನು ಅರಿತುಕೊಂಡರೆ ಈ ಲೋಕದಲ್ಲಿ ನಾವು ಉನ್ನತವಾಗಿ ಬೆಳಿತೀವಿ. ಸಿಟ್ಟು, ಕ್ರೋಧ, ದ್ವೇಷ ಎಲ್ಲವಂತ ಮನಸ್ಸು ದೇವರು ತೆಗೆದಾಕಿ ನಮ್ಗೆ ಒಳ್ಳೆ ಮನಸ್ಸು ಕೊಡ್ತಾರೆ. ಅದಕ್ಕೆ ಇವತ್ತು ದೇವರ ವಾಕ್ಯ ಹೇಳುತ್ತದೆ, ರೋಮಾಪುರದಲ್ಲಿ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನದಲ್ಲಿ, ನಿಮ್ಮಲ್ಲಿ ಯಾವ ಋಣ ಇರಬೇಕಂತೆ? ಪ್ರೀತಿಸುವಂಥ ಋಣ ಇರಬೇಕು. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತಾ, ಪ್ರೀತಿಸುವ ಋಣ ದೇವರು ನಮ್ಮೆಲ್ಲರಿಗೂ ಕೊಟ್ಟು ಆಶೀರ್ವಾದ ಮಾಡಲಿ ಎಂಬುದಾಗಿ ದೇವರು ಈ ವಾಕ್ಯದಂತೆ ನಮ್ಮನ್ನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.